ಕೊಪ್ಪಳದಲ್ಲಿ ಶಿಥಿಲಾವಸ್ಥೆಗೆ ತಲುಪಿತು ಅಂಗನವಾಡಿ ಕೇಂದ್ರ. ಇದರ ವಿಚಾರವಾಗಿ ಟಿವಿ9 ವರದಿಯನ್ನ ಪ್ರಸಾರ ಮಾಡಿತ್ತು. ಟಿವಿ9 ವರದಿಯ ಬೆನ್ನಲ್ಲೇ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್ ಇದು. ಕೊಪ್ಪಳದಲ್ಲಿ ಶಿಥಿಲಾವಸ್ಥೆಗೆ ತಲುಪಿದ್ದ ಅಂಗನವಾಡಿ ಕೇಂದ್ರದ ವಿಚಾರವಾಗಿ ಟಿವಿ9 ಪ್ರಸಾರ ಮಾಡಿದಂತಹ ವರದಿಯ ಬಿಗ್ ಇಂಪ್ಯಾಕ್ಟ್. ವರದಿ ಬೆನ್ನಲ್ಲೇ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಭೇಟಿ ಕೊಟ್ಟಿದ್ದಾರೆ. ಪರ್ಯಾಯ ವ್ಯವಸ್ಥೆಯ ಭರವಸೆ ಕೊಟ್ಟಿದ್ದಾರೆ. ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸಿಡಿಪಿಒ ಜಯಶ್ರೀ ಅವರು. ಸೋಮವಾರ ಬಾಡಿಗೆ ಕಟ್ಟಡಕ್ಕೆ ಶಿಫ್ಟ್ ಮಾಡ್ತೀವಿ ಅಂತಲೂ ಕೂಡ ಅಧಿಕಾರಿ ಭರವಸೆ ಕೊಟ್ಟಿದ್ದಾರೆ. ಟಿವಿ9 ವರದಿಯ ಇಂಪ್ಯಾಕ್ಟ್ ಇದು. ಕೊಪ್ಪಳದಲ್ಲಿ ಅಂಗನವಾಡಿ ಕಟ್ಟಡದ ದುಸ್ಥಿತಿಯನ್ನ ಟಿವಿ9 ಬಯಲು ಮಾಡಿತ್ತು. ಜೀವ ಭಯದಲ್ಲೇ ಪುಟಾಣಿ ಮಕ್ಕಳು ಪಾಠ ಕೇಳುವಂತಹ ದುಸ್ಥಿತಿ ಎದುರಾಗಿತ್ತು. ನಗರದ ರೈಲ್ವೆ ಸ್ಟೇಷನ್ ಏರಿಯಾದ ಅಂಗನವಾಡಿ ಬೀಳುವ ಹಂತಕ್ಕೆ ತಲುಪಿತ್ತು. ಇದರ ವಿಚಾರವಾಗಿ ಟಿವಿ9 ದೃಶ್ಯ ಸಮೇತ ಸಾಕ್ಷ್ಯ ಸಮೇತ ವರದಿ ಮಾಡಿತ್ತು. ಬಯಲಲ್ಲೇ ಮಕ್ಕಳಿಗೆ ಪಾಠ ಹೇಳಿಕೊಡಲಾಗ್ತಾ ಇತ್ತು. ಮೇಲಿಂದ ಮೇಲೆ ಮಾಳಿಗೆಯ ಸಿಮೆಂಟ್ ಉದುರಿ ಬೀಳ್ತಾ ಇದ್ದಂತಹ ದೃಶ್ಯವನ್ನ ಕೂಡ ಟಿವಿ9 ಸೆರೆ ಹಿಡಿದಿತ್ತು. ನಾವು ಗಮನಿಸಬಹುದು ಯಾವ ರೀತಿಯ ಒಂದು ಆತಂಕಕಾರಿ ಪರಿಸ್ಥಿತಿ ಇದೆ ಅಲ್ಲಿ. ಜೀವ ಭಯದಲ್ಲಿ ಮಕ್ಕಳು ಯಾವ ರೀತಿ ಪಾಠ ಕೇಳಬೇಕಾಗಿತ್ತು ಅಂತ. ಮಕ್ಕಳನ್ನ ಅಂಗನವಾಡಿ ಕಳಿಸೋದಕ್ಕೆ ಪೋಷಕರು ಭಯ ಪಡುವಂತಹ ಪರಿಸ್ಥಿತಿ ಇದೆ. 28 ಮಕ್ಕಳ ಪೈಕಿ ಕೇವಲ ಬೆರಳೆಣಿಕೆಯ ಮಕ್ಕಳು ಮಾತ್ರ ಬರ್ತಿದ್ದದಾಗಿತ್ತು. ಯಾವಾಗ ಬೇಕಾದರೂ ಕೂಡ ಇದು ಮೇಲ್ಛಾವಣಿ ಈ ಸಿಮೆಂಟ್ ಇಟ್ಟಿಗೆಗಳು ಬೀಳುವಂತಹ ಸಾಧ್ಯತೆ ಇತ್ತು. ಆದರೂ ಕೂಡ ಪಾಠ ಕೇಳಬೇಕು ಅಂತ ಜೀವ ಭಯದಲ್ಲಿ ಪುಟಾಣಿ ಮಕ್ಕಳು ಅಲ್ಲಿ ಆಗಮಿಸ್ತಾ ಇದ್ರು. ಪೋಷಕರು ಕೂಡ ಅಷ್ಟೇ ಅತ್ಯಂತ ಹೆದರಿಕೆಯಿಂದನೇ ಮಕ್ಕಳನ್ನ ಕಳಿಸ್ತಾ ಇದ್ರು. ನಾವು ಗಮನಿಸುವ ದೃಶ್ಯದಲ್ಲಿ ಯಾವ ರೀತಿಯ ಶಿಥಿಲಾವಸ್ಥೆ ಇದೆ ಅಲ್ಲಿ ಅಂತ. ಇದರ ಬಗ್ಗೆ ಟಿವಿ9 ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಟಿವಿ9 ವರದಿಯ ಇಂಪ್ಯಾಕ್ಟ್ ಅಂಗನವಾಡಿಗೆ ಅಧಿಕಾರಿ ದೌಡಾಯಿಸಿದ್ದಾರೆ. ಸೋಮವಾರ ಬಾಡಿಗೆ ಕಟ್ಟಡಕ್ಕೆ ಶಿಫ್ಟ್ ಮಾಡುವಂತಹ ಭರವಸೆ ಕೂಡ ಕೊಟ್ಟಿದ್ದಾರೆ. ಅಧಿಕಾರಿ ಭೇಟಿ ಕೊಟ್ಟಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಕೊಪ್ಪಳದ ಅಂಗನವಾಡಿಯ ದೃಶ್ಯ ಇದು. ಟಿವಿ9 ವರದಿಯ ಬೆನ್ನಲ್ಲೇ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಪರ್ಯಾಯ ವ್ಯವಸ್ಥೆಯ ಭರವಸೆ ಕೊಟ್ಟಿದ್ದಾರೆ. ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿ ಸಿಡಿಪಿಒ ಜಯಶ್ರೀ ಅವರು ಭೇಟಿ ಕೊಟ್ಟಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ. ಮಕ್ಕಳು ಶನಿವಾರ ಹೋಗ್ಬಿಡ್ತಾರೆ. ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ಯಾವ ರೀತಿ ಅಂತಂದ್ರೆ ಟಿವಿ9 ವರದಿಯ ಇಂಪ್ಯಾಕ್ಟ್ ಯಾವ ರೀತಿ ಆಯ್ತು ಅಂತಂದ್ರೆ ಜವಾಬ್ದಾರಿಯುತ ಮಾಧ್ಯಮವಾಗಿ ಟಿವಿ9 ಎಲ್ಲೆಲ್ಲಿ ಶಾಲೆಗಳ ದುಸ್ಥಿತಿ ಇದೆ, ಎಲ್ಲೆಲ್ಲಿ ಮಕ್ಕಳು ಓದೋದಕ್ಕೆ ಕಷ್ಟಪಡ್ತಾ ಇದ್ದಾರೆ, ಯಾವ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳು ಓದಬೇಕಾಗಿದೆ, ಸರ್ಕಾರಿ ಶಾಲೆಯ ದುಸ್ಥಿತಿ ಏನು, ಮಕ್ಕಳಿಗೆ ಎಲ್ಲಿ ವಿದ್ಯೆಗಿಂತ ಜಾಸ್ತಿ ಜೀವ ಭಯ ಕಾಡ್ತಾ ಇದೆ, ಎಲ್ಲ ವಿಚಾರವಾಗಿ ಟಿವಿ9 ಪ್ರತಿದಿನ ಕೂಡ ಅಭಿಯಾನದ ರೀತಿಯಲ್ಲಿ ಶಾಲೆಗಳ ದುಸ್ಥಿತಿಯ ಬಗ್ಗೆ ಬೆಳಕು ಚೆಲ್ತಾ ಇದೆ. ಈ ಕೊಪ್ಪಳದ ಅಂಗನವಾಡಿಯ ವಿಚಾರವಾಗಿಯೂ ಕೂಡ ಅಷ್ಟೇ ಅಧ್ವಾನವಾಗಿ ಹೋಗಿತ್ತು ಅಂಗನವಾಡಿ ಕಟ್ಟಡ. ದೃಶ್ಯದಲ್ಲಿ ಗಮನಿಸಬಹುದು ನೀವು ಎಡಭಾಗದಲ್ಲಿ. ಇದು ಯಾರು ಕೂಡ ಅಂಗನವಾಡಿ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ಅಥವಾ ಇಂತಹ ಪ್ರದೇಶದಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ ಅಂತಂದ್ರೆ ಯಾವ ಪೋಷಕರು ಕೂಡ ಕಳಿಸೋದಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಶಿಕ್ಷಣದ ಗುಣಮಟ್ಟ ಯಾವ ಮಟ್ಟಿಗೆ ಕುಸಿದು ಹೋಗಬಹುದು, ಪೋಷಕರು ಯಾವ ರೀತಿ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬೇಕಾದ ಅನಿವಾರ್ಯತೆ ಎದುರಾಗಬಹುದು, ಎಲ್ಲದರ ಬಗ್ಗೆ ಟಿವಿ9 ವರದಿ ಮಾಡಿತ್ತು. ಇದೀಗ ವರದಿಯ ಬಿಗ್ ಇಂಪ್ಯಾಕ್ಟ್ ಏನಂತಂದ್ರೆ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಒಳ್ಳೆಯ ಕಟ್ಟಡದ ಭರವಸೆಯನ್ನ ಕೊಟ್ಟಿದ್ದಾರೆ.